ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಜರು ಮಾಡುವಂತಹ ಪ್ರಕ್ರಿಯೆ ಅಂತ್ಯವಾಗಿದೆ. ಪವಿತ್ರ ನಿವಾಸದಲ್ಲಿ ಸತತ 3 ಗಂಟೆಗಳ ಕಾಲ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡಲಾಗಿತ್ತು. ಇದೀಗ ಅಂತ್ಯವಾಗಿರುವಂತದ್ದು. ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ್ಯವಾಗಿದೆ. ಸತತ 3 ಗಂಟೆಗಳ ಕಾಲ ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ರು. ಇದೀಗ ಅಂತ್ಯವಾಗಿರುವಂತದ್ದು. ಪವಿತ್ರ ಗೌಡ ಪವನ್ ಸಮ್ಮುಖದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ನಡೆಸಲಾಗಿತ್ತು. ಇನ್ನು ಪವಿತ್ರ ನಿವಾಸದಿಂದ ಹಲವು ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಪವಿತ್ರ ನಿವಾಸದಿಂದ ಪವಿತ್ರ ಬಳಸುತ್ತಿದ್ದಂತಹ ಶೂ, ಬಟ್ಟೆ, ಇನ್ನು ಹಲವಾರು ವಸ್ತುಗಳನ್ನ ಕೂಡ ಸೀಸ್ ಮಾಡಿರುವಂತದ್ದು. ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ್ಯವಾಗಿದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ನಟಿ ಪವಿತ್ರ ಗೌಡ ಸೇರಿದಂತೆ ಅನೇಕರು ಆರೋಪಿಗಳಾಗಿದ್ದಾರೆ. ಈ ಎಲ್ಲಾ ಆರೋಪಿಗಳ ಸ್ಥಳ ಮಹಜರು ಕೆಲಸ ಮುಂದುವರಿಯುತ್ತಿದ್ದು ಎಂದು A1 ಆರೋಪಿ ನಟಿ ಪವಿತ್ರ ಗೌಡ ಅವರ ಬೆಂಗಳೂರಿನ ನಿವಾಸದಲ್ಲಿ ಪೊಲೀಸರು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮಾಡಿದ್ರು. ಇನ್ನು ಕೊಲೆಯ ದಿನದಂದು ಪವಿತ್ರ ಧರಿಸಿದಂತಹ ಬಟ್ಟೆಗಳು, ವಸ್ತುಗಳು ಹಾಗೂ ವಿವಿಧ ಸಾಕ್ಷ್ಯಗಳನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಪವಿತ್ರ ಗೌಡ ಕಳೆದ 10 ವರ್ಷದಿಂದ ಇದೇ ಒಂದು ಮನೆಯಲ್ಲೇ ಇರುವಂತದ್ದು. ಇನ್ನು 3 ಅಂತಸ್ತಿನ ಮನೆಯಲ್ಲೇ ಪವಿತ್ರ ಹಾಗೂ ಮನೆ ಕೆಲಸದವರು ಇದ್ರು. ಇನ್ನು ಪವಿತ್ರ ಗೌಡ ಅವರ ಮಗಳು ಹಾಸ್ಟೆಲ್ನಲ್ಲೇ ಇದ್ದು ಆಗಾಗ ಇಲ್ಲಿಗೆ ಬರ್ತಾ ಇದ್ರು ಎನ್ನುವ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಅರೆಸ್ಟ್ ಆಗಿರುವಂತದ್ದು. ಇನ್ನು ಎಂದು ಬೆಂಗಳೂರಿನ ನಿವಾಸದಲ್ಲಿ ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ್ಯವಾಗಿದೆ. ಇನ್ನು ಪವಿತ್ರ ಬಳಸ್ತಾ ಇದ್ದಂತಹ ಶೂ, ಬಟ್ಟೆ, ವಸ್ತುಗಳು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ವಿಚಾರಣೆ ಕೂಡ ಮುಂದುವರಿಸಲಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ವಿವೇಕ್ ಪವಿತ್ರ ಮನೆಯಿಂದ, ಪವಿತ್ರ ನಿವಾಸದಿಂದ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಈ ಒಂದು ಪ್ರಕ್ರಿಯೆಯಲ್ಲಿ ಏನೆಲ್ಲ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ? ಎಸ್ ಕಾವ್ಯ, ನಿನ್ನೆ ಅಷ್ಟೇ ರೇಣುಕಾಸ್ವಾಮಿ ಅವರ ಕೊಲೆ ಪ್ರಕರಣದಲ್ಲಿ ನಿನ್ನೆ ದರ್ಶನ್ ಮತ್ತು ಗ್ಯಾಂಗ್ ಉಳಿದ 13 ಆರೋಪಿಗಳು ಏನಿದ್ದಾರೆ ಅವರಿಗೆಲ್ಲರಿಗೂ ಸಹ 5 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಮತ್ತೊಮ್ಮೆ ಕೊಡಲಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಪೊಲೀಸ್ ಅವರು ಒಂದು ರೀತಿಯಾಗಿ ಚುರುಕುಗೊಂಡು ತನಿಖೆಗೆ ಇಷ್ಟು ಅಂಶಗಳನ್ನು ಆ್ಯಡ್ ಮಾಡೋದಕ್ಕೋಸ್ಕರ ಇನ್ನಷ್ಟು ವೇಗವಾಗಿ ತನಿಖೆಯನ್ನು ಕೂಡ ನಡೆಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳಗ್ಗೆ ಕೂಡ ಕೆಲವೊಂದು 4 ಆರೋಪಿಗಳಿಗೆ ಪಟ್ಟಣಗೆರೆಗೆ ಶೆಡ್ಡಿಗೂ ಕೂಡ ಕರ್ಕೊಂಡೋಗಿ ಅಲ್ಲೂ ಕೂಡ ಸ್ಥಳ ಮಹಜರು ಮಾಡಿದ್ರು. ಅದಾದ ಬೆನ್ನಲ್ಲೇ A1 ಆರೋಪಿಯಾದಂಥ ಪವಿತ್ರ ಗೌಡ ಮತ್ತು A3 ಆರೋಪಿಯಾದಂಥ ಪವನ್, ಈ ಇಬ್ಬರಿಗೂ ಸಹ ಪವಿತ್ರ ಗೌಡ ಅವರ ನಿವಾಸಕ್ಕೆ ಕರ್ಕೊಂಡ್ಬಂದು ಇಲ್ಲೂ ಕೂಡ ಸ್ಥಳ ಮಹಜರನ್ನು ಕೂಡ ಮಾಡಿದ್ರು. ಇದು RR ನಗರದಲ್ಲಿ ಇರುವಂಥ ನಿವಾಸನೇ. ಇಲ್ಲಿಂದ ಕೇವಲ 2 ರಿಂದ 3 ಕಿಲೋಮೀಟರ್ ದೂರದಲ್ಲೇ ದರ್ಶನ್ ಅವರ ನಿವಾಸ ಕೂಡ ಇದೆ. ಇಲ್ಲಿ ಪವಿತ್ರ ಗೌಡ ಅವರ ನಿವಾಸ ಏನಿದೆ ನೀವು ನೋಡ್ತಾ ಹೋಗ್ಬೋದು. 3 ಅಂತಸ್ತಿನ ಕಟ್ಟಡ ಇದೆ ಇದು. ಈ ಕಟ್ಟಡದಲ್ಲಿ ಮೊದಲನೇ ಮಹಡಿಯಲ್ಲಿ ಪವಿತ್ರ ಗೌಡ ಅವರು ವಾಸವಿರ್ತಾರೆ ಮತ್ತು ಗ್ರೌಂಡ್ ಫ್ಲೋರ್ ಏನಿದೆ, ಗ್ರೌಂಡ್ ಫ್ಲೋರ್ನಲ್ಲಿ ಕೆಳಗಡೆ ಒಂದು ರೂಮ್ ಕೂಡ ಇದೆ. ಈ ರೂಮ್ನಲ್ಲಿ ಪವನ್ ಅವರು ಕೂಡ ವಾಸ ಆಗಿರ್ತಾರೆ. ಇಲ್ಲಿ ನೋಡ್ತಾ ಹೋಗ್ಬೋದು ನೀವು ದೃಶ್ಯಾವಳಿಗಳಲ್ಲಿ. ಇಲ್ಲಿ ಪವನ್ ಅವರ ರೂಮ್ ಕೂಡ ಈಗ ಕಾಣಿಸ್ತಿದೆ ನಿಮಗೆ. ಇದು ಪವನ್ ಅವರ ರೂಮ್ ಇಲ್ಲೂ ಆಗಿರ್ಬೋದು. ಮತ್ತು ಮೊದಲನೇ ಮಹಡಿ ಏನಿದೆ ಪವಿತ್ರ ಗೌಡ ಅವರ ನಿವಾಸ, ಪವಿತ್ರ ಗೌಡ ನಿವಾಸ ಸೇರಿದಂತೆ ಈ ಪವನ್ ಅವರ ರೂಮ್ ಎರಡೂ ಕಡೆ ಸಹ ಪೊಲೀಸ್ ಅವರಾಗಿರ್ಬೋದು ಮತ್ತು ಫಾರೆನ್ಸಿಕ್ ಟೀಮ್ ಏನಿದೆ ಈ ಎರಡೂ ತಂಡಗಳು ಸೇರಿಕೊಂಡು ಇಲ್ಲಿ ಸ್ಥಳ ಮಹಜರ್ ಕೂಡ ನಡೆಸ್ತಾರೆ. ಈ ಸ್ಥಳ ಮಹಜರ್ನಲ್ಲಿ ಏನೇನು ಸಿಕ್ಕಿ ಬಿದ್ದಿದೆ ಪ್ರಮುಖವಾಗಿ ಅಂಶಗಳು ನೋಡ್ತಾ ಹೋದ್ರೆ
ಮೊದಲನೇದಾಗಿ 2 ಮೂಟೆಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡು ಹೋಗಿರ್ತಾರೆ ಪೊಲೀಸವರು. ಆ ದೃಶ್ಯಾವಳಿಗಳು ಕೂಡ ನಮಗೆ ಅಶ್ವವೇಗ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಮತ್ತು ಇಲ್ಲಿ ಇನ್ನೊಂದು ದೃಶ್ಯಾವಳಿಗಳು ಕೂಡ ನಾವು ಕಂಡಿದ್ವಿ. ಪವಿತ್ರ ಗೌಡ ಅವರು ರೇಣುಕಾ ಸ್ವಾಮಿ ಅವರ ಹತ್ಯೆ ಏನು ನಡೆದಿತ್ತು ಆ ದಿನ ಕೂಡ ಪವಿತ್ರ ಗೌಡ ಅವರು ರೇಣುಕಾ ಸ್ವಾಮಿಗೆ ಅವರ ಚಪ್ಪಲಿಯಿಂದ ಹೊಡೆದಿದ್ದೆ ಅನ್ನೋ ಒಂದು ವಿಚಾರವನ್ನು ಕೂಡ ತನಿಖೆ ಸಮಯದಲ್ಲಿ ಹೇಳಿರ್ತಾರೆ. ಆ ನಿಟ್ಟಿನಲ್ಲಿ ಆ ಚಪ್ಪಲಿ ಏನಿತ್ತು ಅದನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ ಪೊಲೀಸರು ಈಗ. ಮತ್ತು ಆ ದಿನ ಏನಿತ್ತು ಆ ದಿನ ಪವಿತ್ರ ಗೌಡ ಅವರು ಧರಿಸಿದಂಥ ವಸ್ತ್ರ ಏನಿರುತ್ತೆ ಮತ್ತು A3 ಆರೋಪಿಯಾದಂಥ ಪವನ್ ಅವರು ಕೂಡ ಏನು ವಸ್ತ್ರ ಧರಿಸಿರ್ತಾರೆ ಆ 2 ವಸ್ತ್ರಗಳನ್ನು ಸಹ ವಶಕ್ಕೆ ಪಡೆದುಕೊಳ್ತಾರೆ. ಇಲ್ಲಿ ನೋಡ್ತಾ ಹೋದರೆ ಇವತ್ತು ಆ ವಸ್ತ್ರ ಏನಿತ್ತು ಪವಿತ್ರ ಗೌಡ ಆ ದಿನ ಧರಿಸಿದಂಥ ಬಟ್ಟೆಯ ವೇಲ್ ಏನಿತ್ತು ಅದು ಪವನ್ ಅವರ ರೂಮಲ್ಲಿ ಕೂಡ ಸಿಗುತ್ತೆ. ಮತ್ತು ಅಲ್ಲಿಗೆ ಪವನ್ ಅವರ ಶರ್ಟ್ ಕೂಡ ಇರುತ್ತೆ. ಈ ಇಷ್ಟು ವಸ್ತುಗಳನ್ನು ಮಹಜರ್ ಸಂದರ್ಭದಲ್ಲಿ ಪೊಲೀಸವರಾಗಿರ್ಬೋದು ಮತ್ತು ಫಾರೆನ್ಸಿಕ್ ತಂಡ ಏನಿದೆ ಈ ಇಬ್ಬರು ಸಹ ವಶಕ್ಕೆ ಪಡೆದುಕೊಂಡು ಹೋಗ್ತಾರೆ. ಇಷ್ಟು ಪ್ರಮುಖವಾದ ಅಂಶಗಳು ನಮಗೆ ಕಂಡು ಬಂತು ಕಾವ್ಯ ಇಲ್ಲಿ. ಪವಿತ್ರ ಗೌಡ ಅವರು ಆ ಒಂದು ಮನೆಯಲ್ಲಿ ಎಷ್ಟು ವರ್ಷಗಳಿಂದ ಇರುವಂತದ್ದು ಈ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಡೋದಾದ್ರೆ ವಿವೇಕ್? ಎಸ್ ಕಾವ್ಯ, ಪವಿತ್ರ ಗೌಡ ಅವರು ಸತತ 10 ವರ್ಷಗಳ ಕಾಲದಿಂದ ಸಹ ಇದೇ ನಿವಾಸದಲ್ಲಿ ವಾಸ ಮಾಡ್ತಿದ್ದಾರೆ. ಇಲ್ಲಿ ಮೊದಲನೇ ಮಾಡಿಯಲ್ಲಿ ಈಗಾಗಲೇ ನಮ್ಮ ಪ್ರತಿನಿಧಿ ಕೂಡ ತೋರಿಸಿದ್ರು. ಇಲ್ಲಿ ಮೊದಲನೇ ಮಾಡಿಯಲ್ಲೇ ಅವರು ವಾಸ ಕೂಡ ಮಾಡ್ತಿದ್ರಂತೆ. ಇಲ್ಲಿ ಅವರ ಗ್ರೌಂಡ್ ಫ್ಲೋರ್ನಲ್ಲಿ ಕೂಡ ಅಷ್ಟೇ ಅವರ ಅಸಿಸ್ಟೆಂಟ್ ಆದ ಪವನ್ ಅವರು ಏನು ಪ್ರಮುಖವಾಗಿ ಕಾರಣರಾಗಿದ್ದಾರೆ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖವಾದ ಕಾರಣ ಪವನ್ ಅವರೇ ಅಂತಲೇ ಹೇಳ್ಬೋದು. ಈ ಹಿಂದೆ ಕೂಡ ರೇಣುಕಾ ಸ್ವಾಮಿ ಅವರು ಮೆಸೇಜ್ ಮಾಡಿದಂಥ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಪವನಿಗೆ ತಿಳಿಸಿರ್ತೀನಿ ಈ ವಿಷಯವನ್ನು ಅಂತ ಕೂಡ ಇಂಟ್ರಾಗೇಷನ್ ಸಂದರ್ಭದಲ್ಲಿ ಹೇಳ್ತಾರೆ. ದರ್ಶನ್ಗೆ ತಿಳಿಸ್ಬೇಡ, ಇದು ಯಾವುದೇ ರೀತಿಯ ವಿಷಯವನ್ನು ದರ್ಶನ್ಗೆ ಮುಟ್ಟಿಸ್ಬೇಡ, ಅವ್ರಿಗೇನಾದರೂ ಒಂದು ವೇಳೆ ಗೊತ್ತಾದರೆ ಇದು ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತುಗಳನ್ನು ಕೂಡ ಪವಿತ್ರ ಗೌಡ ಅವರು ಇಂಟ್ರಾಗೇಷನ್ ಸಂದರ್ಭದಲ್ಲಿ ಹೇಳಿರ್ತಾರೆ. ಆದರೂ ಕೂಡ ಪವನ್ ಈ ವಿಷಯಗಳನ್ನೆಲ್ಲ ದರ್ಶನ್ ಅವ್ರಿಗೆ ತಿಳಿಸಿರ್ತಾರೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರು ರೇಣುಕಾ ಸ್ವಾಮಿಗೆ ಚಿತ್ರದುರ್ಗದಿಂದ ಕರೆಸ್ತಾರೆ. ಮತ್ತೆ ಪಟ್ಟಣಗೆರೆ ಶೆಡ್ನಲ್ಲಿ ಈ ಇಷ್ಟು 13 ಆರೋಪಿಗಳೇನಿದ್ದಾರೆ ಇವರೆಲ್ಲ ಸೇರಿ ಹಲ್ಲೆ ಕೂಡ ನಡೆಸ್ತಾರೆ. ಅಲ್ಲಿ ರೇಣುಕಾ ಸ್ವಾಮಿ ಅವರು ಅಲ್ಲೇ ಸಾವನ್ನು ಕೂಡ ನಪ್ತಾರೆ. ಈ ನಿಟ್ಟಿನಲ್ಲಿ ನೋಡ್ತಾ ಹೋದರೆ ಒಂದು ರೀತಿಯಾಗಿ ದಿನೇ ಈ ಕೇಸ್ನಲ್ಲಿ ತನಿಖೆ ನಡೆಸ್ತಿರುವಂಥ ಪೊಲೀಸರಿಗೆ ದಿನೇ ಒಂದು ಟ್ವಿಸ್ಟ್ ಕೂಡ ಸಿಗ್ತಿದೆ. ಹೊಸದಾದಂಥ ಆರೋಪಿಗಳು ಕೂಡ ಜಾಯಿನ್ ಆಗ್ತಿದ್ದಾರೆ ಇದಕ್ಕೆ. ಅವರಾಗೆ ಬಂದು ಕೆಲವೊಬ್ರು ಸರೆಂಡರ್ ಕೂಡ ಆಗ್ತಿದ್ದಾರೆ ಮತ್ತು ಕೆಲವೊಬ್ರಿಗೆ ವಶಕ್ಕೆ ಕೂಡ ತೆಗೆದುಕೊಳ್ತಿದ್ದಾರೆ ಪೊಲೀಸರು. ಮತ್ತು ಇಲ್ಲಿ ನೋಡ್ತಾ ಹೋದರೆ ಪವಿತ್ರ ಗೌಡ ಅವರ ನಿವಾಸದಲ್ಲಿ ನೋಡ್ತಾ ಹೋದರೆ ಇಲ್ಲಿ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಎರಡೂ ಕಡೆ ಸಹ CCTV ಕೂಡ ಲಭ್ಯವಿರುತ್ತದೆ. ಈ CCTV ಒಂದು ರೀತಿಯಾದ ಪ್ರಮುಖವಾದ ಅಂಶ ಅಂತಾನೆ ಹೇಳ್ಬೋದು ಈ ತನಿಖೆಗೆ. ಯಾಕಂದರೆ ಆ CCTVಯ ಮುಖಾಂತರ ಆ ದಿನ ರೇಣುಕಾ ಸ್ವಾಮಿ ಅವರ ಹತ್ಯೆ ನಡೆದಿತ್ತು ಜೂನ್ 8ನೇ ತಾರೀಕು. ಆ ದಿನ ಪವಿತ್ರ ಗೌಡ ಅವರಾಗಿರ್ಬೋದು ಮತ್ತು ಪವನ್ ಅವರಾಗಿರ್ಬೋದು ದರ್ಶನ್ ಅವರು ಇಲ್ಲಿಗೆ ಆಗಮಿಸಿದ್ರು ಅಂತ ಕೂಡ ಮಾಹಿತಿಗಳು ಲಭ್ಯವಾಗಿದೆ. ಆ ನಿಟ್ಟಿನಲ್ಲಿ ಪೊಲೀಸರು ಈ CCTVಯ ದೃಶ್ಯಾವಳಿಗಳನ್ನು ಕೂಡ ಚೆಕ್ ಮಾಡ್ತಾರೆ. ಇದು ಒಂದು ಪ್ರಮುಖವಾದ ಒಂದು ಸಾಕ್ಷಿ ಅಂತಾನೆ ಹೇಳ್ಬೋದು. ಈ ದೃಶ್ಯಾವಳಿಗಳಲ್ಲಿ ಏನಾದರೂ ಒಂದು ವೇಳೆ ಪವಿತ್ರ ಗೌಡ ಮತ್ತು ದರ್ಶನ್ ಮತ್ತು ಆ ಪವನ್ A3 ಆರೋಪಿ ಏನಿದ್ದಾರೆ ಈ 3 ಜನ ಇಲ್ಲಿಗೆ ಆ ದಿನ ಹತ್ಯೆ ಮಾಡಿ ನಂತರ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಎಷ್ಟೊತ್ತಿಗೆ ಆಗಮಿಸಿದ್ರು, ಇಲ್ಲಿ ಎಷ್ಟೊತ್ತಿಗೆ ವಾಪಸ್ ಆಗಿದ್ರು, ಈ ಮನೆಗೆ ಪವಿತ್ರ ಗೌಡ ಎಷ್ಟೊತ್ತಿಗೆ ಬಂದಿದ್ರು ಅನ್ನೋ ಒಂದು ಅಂಶಗಳು ಕೂಡ ತಿಳಿದು ಬರುವ ಸಾಧ್ಯತೆಗಳು ಹೆಚ್ಚಾಗುತ್ತೆ. ಈ CCTV ಫುಟೇಜಸ್ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು ಅನ್ನೋ ಒಂದು ಪ್ರಮುಖವಾದ ಅಂಶ ಕೂಡ ಇಲ್ಲಿ ತಿಳಿದು ಬರ್ತಾ ಇದೆ ಕಾವ್ಯ. ಮಾಹಿತಿಗಾಗಿ ಧನ್ಯವಾದ. ಪವಿತ್ರ ಗೌಡ ನಿವಾಸದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಅಂತ್ಯವಾಗಿರುವಂಥದ್ದು. ಇನ್ನು ಪವಿತ್ರ ನಿವಾಸದಲ್ಲಿ ಸತತ 3 ಗಂಟೆಗಳ ಕಾಲ ಅಧಿಕಾರಿಗಳು ಈ ಒಂದು ಮಹಜರು ಪ್ರಕ್ರಿಯೆಯನ್ನ ನಡೆಸಿದ್ರು. ನಂತರ ಪವಿತ್ರ ಗೌಡ ಪವನ್ ಕೂಡ ಅದೇ ಮನೆಯಲ್ಲಿ ಒಟ್ಟಾರೆಯಾಗಿ ಪವಿತ್ರ ಗೌಡ 10 ವರ್ಷದಿಂದ ಕೂಡ ಅದೇ ಮನೆಯಲ್ಲಿ ವಾಸವಿದ್ರು ಎನ್ನುವ ಅಂಶ ಕೂಡ ಇಲ್ಲಿ ಬಯಲಾಗಿರುವಂಥದ್ದು. ಇನ್ನು ಪವನ್ ಕೂಡ ಮೊದಲನೇ ಮಹಡಿಯಲ್ಲಿ ಇರುವಂಥದ್ದು. ಇನ್ನು ಗ್ರೌಂಡ್ ಫ್ಲೋರ್ ಅಲ್ಲಿ ಏನಿತ್ತು ಆ ಒಂದು ಗ್ರೌಂಡ್ ಫ್ಲೋರ್ ಅಲ್ಲಿ ಒಂದು ರೂಮ್ ಇರುತ್ತೆ, ಆ ರೂಮಲ್ಲಿ ಇರುವಂಥದ್ದು ಪವನ್ ಕೂಡ. ಹಾಗಾಗಿ A3 ಆರೋಪಿ ಪವನ್ ಹಾಗೆ A1 ಆರೋಪಿ ಪವಿತ್ರ ಇಬ್ಬರನ್ನ ಕೂಡ ಆ ಒಂದು ಸ್ಥಳಕ್ಕೆ ಕರೆದುಕೊಂಡು ಬಂದು ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಅಂತ್ಯ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಪವಿತ್ರ ಬಳಸಿದ್ದಂತಹ ಕೆಲವೊಂದಷ್ಟು ವಸ್ತುಗಳನ್ನ ಕೂಡ ಇಲ್ಲಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ.